ನಾನೀಗ ಅಯೋಧ್ಯಧಾಮ್ ಜಂಕ್ಷನಲ್ಲಿದ್ದೀನಿ. ಅಯೋಧ್ಯಧಾಮ್ ಜಂಕ್ಷನ್ ರೈಲ್ವೆ ಸ್ಟೇಷನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ, ಒಳಗಡೆ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ. ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಇಡೀ ಭಾರತದಲ್ಲಿ ಈ ಥರ ರೈಲ್ವೆ ಸ್ಟೇಷನ್ ಯಾವುದೂ ಇಲ್ಲ ಅಂತ ಹೇಳ್ಬೋದು ಅಂತ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯಧಾಮ್ ರೈಲ್ವೆ ಜಂಕ್ಷನ್ನು. ನಿಮಗೆ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇಲ್ಲಿಂದ ರಾಮ ಮಂದಿರ ಕೇವಲ 1.5 ಕಿಲೋಮೀಟ್ರ್ ಬೈ ರೋಡ್ ನೀವು ನಡ್ಕೊಂಡು ಹೋಗ್ಬೋದು, ತುಂಬಾ ಸಮೀಪಿದೆ. ಸೊ ಬರುವ ಯಾರಾದರೂ ಟ್ರೈನಿಗೆ ಬರ್ತಾ ಇದ್ದರೆ ನೀವು ಇದೇ ಒಂದು ರೈಲ್ವೆ ಸ್ಟೇಷನ್ಗೆ ಬರಬೇಕು. ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ ಫ್ರಂಟ್ ಸೈಡ್ ಈ ರೀತಿಯಾಗಿದೆ, ಎಲ್ಲನೂ ಕಲ್ಲಿನಿಂದ ಮಾಡಿರುವಂಥದ್ದು. ರಾಮ ಮಂದಿರ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿಯಾಗಿ ಇದನ್ನು ಮಾಡಿದ್ದಾರೆ. ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡಿ ಕ್ರೇನ್ಗಳು ಕಾಣ್ತಾ ಇದ್ದಾವೆ, ಇನ್ನೂ ಕೆಲಸ ನಡೀತಾ ಇದೆ. ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಈ ರೀತಿಯಾಗಿ ಫುಲ್ಲು ಕಲ್ಲಿಂದ ಮಾಡಿದ್ದಾರೆ. ರಾಮ ಮಂದಿರ ಯಾವ ರೀತಿ ಇದೆ ಕಲ್ಲಿನಿಂದ, ಇದು ಕೂಡ ಅದೇ ರೀತಿಯಾಗಿ ಕಲ್ಲಿನಿಂದ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೇನು ಜನ ಹೋಗ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿಂದನೇ ರೈಲ್ವೆ ಸ್ಟೇಷನ್ ಇಲ್ಲಿದೆ. ಇಲ್ಲಿಂದ ನೀವು ಇಳಿದುಗೈಸಿ ಸೀದಾ ಒಂದೇ ರೋಡ್ ಇದೆ. ಇಲ್ಲಿಂದ 1.5 ಕಿಲೋಮೀಟ್ರ್ ಹೋದರೆ ನಿಮಗೆ ಸೀದಾ ರಾಮ ಮಂದಿರ ಬರುತ್ತೆ. ನಿಮಗೆ ತುಂಬಾ ಸಮೀಪ ಇರುವಂಥ ರೈಲ್ವೆ ಸ್ಟೇಷನ್ ಅಂದರೆ ಇದೆ ಅಯೋಧ್ಯಧಾಮ್ ಜಂಕ್ಷನ್ ರೈಲ್ವೆ ಸ್ಟೇಷನ್ನು. ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಗೇಟ್ ನಂಬರ್ 1. ಏರ್ಪೋರ್ಟ್ ಕೂಡ ಇದೇ ಥರ ಏರ್ಪೋರ್ಟ್ ಸೇಮ್ ಇದು ಥರ ಇದೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ ಒಳಗಡೆ ಬಂದಿದ್ದೀನಿ, ಈ ರೀತಿಯಾಗಿದೆ. ಎಂಟ್ರಿ ಟು ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿದ್ದಾರೆ ಅಲ್ಲಿ, ಗೇಟ್ 1. ನೋಡಿ ಯಾವ ರೀತಿ ಇದೆ ರೈಲ್ವೆ ಸ್ಟೇಷನ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯಧಾಮ್ ರೈಲ್ವೆ ಸ್ಟೇಷನ್. ಆ್ಯಕ್ಚುಲಿ ಜಂಕ್ಷನ್ ಸೆಂಟರ್ ಇದು, ತುಂಬ ದೊಡ್ಡದಿದೆ ಸ್ಟೇಷನು. ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅಯೋಧ್ಯ ಕ್ಯಾಂಟ್ ರೈಲ್ವೆ ಸ್ಟೇಷನ್ನು, ಅದು ಚಿಕ್ಕದಿದೆ. ಇದು ದೊಡ್ಡದು ಜಂಕ್ಷನ್ ಇದು. ನೋಡ್ತಾರೆ ಗೇಟ್ 2, ಇಲ್ಲಿಂದ ಹೋಗ್ಬೋದು. ಗೇಟ್ 2 ಎಂಟ್ರಿ, ಇಲ್ಲಿ ಗೇಟ್ 3 ಎಂಟ್ರಿ ಗೇಟು. ಎಂಟ್ರಿ ಗೇಟು 5, 6 ಅಂತಿದ್ದೇವೆ. ಒಟ್ಟು 6 ಗೇಟ್ ಮಾಡಿದ್ದಾರೆ. ಎಂಟ್ರಿ ಗೇಟು 1 ರಿಂದ 6 ಎಲ್ಲ ಚೆಕ್ ಮಾಡಿ ಬಿಡ್ತಾರೆ. ನೋಡಿ ಎಲ್ಲ ಸೆಕ್ಯೂರಿಟಿ ಚೆಕ್, ಬ್ಯಾಗ್ ಚೆಕ್ ಆಗುತ್ತೆ ಎಲ್ಲ ಈ ರೀತಿಯಾಗಿದೆ. ಇಲ್ಲಿ ಮುಂದೆ ಫ್ರಂಟ್ ಸೈಡ್ ಇದು ಲೈಟಿಂಗ್ಸ್ ಯಾವ ಥರ ಮಾಡಿದ್ದಾರೆ. ಜನ ಹೋಗ್ತಾ ಇದ್ದಾರೆ, ನಾವು ಕೂಡ ಒಳಗಡೆ ಹೋಗಬೇಕು. ಬನ್ನಿ ಒಳಗಡೆ ಹೋಗೋಣ. ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಟಿಕೆಟ್ ಇದ್ದರೆ ಮಾತ್ರ ಒಳಗಡೆ ಬಿಡೋದು, ಟಿಕೆಟ್ ಇಲ್ಲ ಅಂದರೆ ಒಳಗಡೆ ಬಿಡೋದಿಲ್ಲ. यूट्यूब चैनल है मेरा। कहाँ से आए आप? हम भावनगर से आए हैं। भावनगर से आए, अब अहमदाबाद जा रहे हैं। अहमदाबाद जा रहे हैं, बहुत अच्छा है ना। अल्लाह का बहुत अच्छा राम दर्शन हो गए, बहुत गाँव जा रहे हैं। गाँव जा रहे हैं। ठीक है ठीक है हमारे साथ। हाँ कल आएगा, कल हाँ। कौन सा ಟಿಕೆಟ್? ಯೂಟ್ಯೂಬ್ ಚಾನಲ್ ನೇಮ್ ಕೇಳ್ತಾ ಇದ್ರು ನೋಡಿ. ಎಂಟ್ರಿ ಆದ ತಕ್ಷಣ ಈ ರೀತಿಯಾಗಿ ಕಾಣುತ್ತೆ ನಿಮಗೆ. ನೋಡಿದ ಅಯೋಧ್ಯಧಾಮ್ ಜಂಕ್ಷನ್. ಇದು ಒಂದು ಸ್ಟ್ಯಾಚು ಮಾಡಿದ್ದಾರೆ, ಯಾವುದಂತ ಗೊತ್ತಾಗ್ತಿಲ್ಲ ನನಗೂ ಕೂಡ. 1 ಮಿನಿಟ್ ಮುಂದೆ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿದೆ, ಎಲ್ಲ ಇಂಟ್ರಕ್ಷನ್ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಏರ್ಪೋರ್ಟ್ ಥರನೇ ಕಾಣುತ್ತೆ ಸ್ನೇಹಿತರೆ. ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಜನ ಸೆಲ್ಫಿ ವಿಡಿಯೋ ಕೂಡ ಮಾಡ್ಕೊತಾ ಇದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಡಿಸ್ಪ್ಲೇ ಇದ್ದಾವೆ. ಇಲ್ಲೆಲ್ಲ ನಿಮ್ಮ ಟ್ರೈನ್ ಎಲ್ಲಿ ಪ್ಲಾಟ್ಫಾರ್ಮ್ ನಿಲ್ಲುತ್ತೆ, ಯಾವಾಗ ಬರುತ್ತೆ, ಡಿಲೇ ಆಗುತ್ತೆ ಏನಂತ ಇಲ್ಲೆಲ್ಲ ಡಿಸ್ಪ್ಲೇಲಿ ಕೊಟ್ಟಿರ್ತಾರೆ, ನೋಡ್ಕೋಬೋದು. ನೋಡ್ತಾಯಿದ್ದೀರಾ, ಇದು ಹಳಿದು ಸ್ಟ್ಯಾಚು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಳಿದು ಥರನೇ ಕಾಣ್ತಾ ಇದೆ ನೋಡಿ. ರೈಲ್ವೆ ಸ್ಟೇಷನಲ್ಲಿ ಇಟ್ಟಿದ್ದಾರೆ ಈ ಥರ ಅಳಿಲು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಲಾಕೃತಿಕ ವಿವರಣ ಅಂತ ಕೊಟ್ಟಿದ್ದಾರೆ ನೋಡಿ. ಡಿಸ್ಕ್ರಿಪ್ಷನ್ ಆಫ್ ಆರ್ಟ್ ವರ್ಕು. ಜನ ಸೆಲ್ಫಿ ತೊಗೊತಾ ಇದ್ದಾರೆ. ನೋಡಿ ಯಾವ ರೀತಿ ಮಾಡಿದ್ದಾರೆ.
ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನನಗೆ ರೈಲ್ವೆ ಸ್ಟೇಷನ್ ಥರ ಅನಿಸ್ತಾ ಇಲ್ಲ, ಯಾವುದೋ ಒಂದು ಏರ್ಪೋರ್ಟಿಗೆ ಬಂದಿದ್ದೀನಿ ಅಂತ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. 3 ಫ್ಲೋರ್ ಇದೆ ನೋಡಿ ಸ್ನೇಹಿತರೆ, 3 ಫ್ಲೋರ್ ಇದೆ. ಒಂದು ನೋಡಿ, 1 2 3 ಫ್ಲೋರ್ನೂ ಕೂಡ ಎಲ್ಲನೂ ಬೇರೆ ಬೇರೆ ಸೆಕ್ಷನ್ ಇದ್ದಾವೆ, ಹೋಗ್ಬೋದು. ಎಲ್ಲೆಲ್ಲ ಇಂಟ್ರಕ್ಷನ್ ಕೊಟ್ಟಿರ್ತಾರೆ. ವೆಯ್ಟಿಂಗ್ ಹಾಲು, ಸ್ಟೇರ್ ಕೇಸು, AC ವೆಯ್ಟಿಂಗ್ ಹಾಲು ಎಲ್ಲ ಇದೆ ಇದರಲ್ಲಿ. ಇನ್ಫ್ಯಾಂಟ್ ಕೇರು, ಫಸ್ಟ್ ಏಡ್ ರೂಮು, ಲಿಫ್ಟ್ ಕೂಡ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಒಮ್ಮೆ ಆದರೂ ನೀವು ಅಯೋಧ್ಯೆಗೆ ಬರಲೇಬೇಕು, ರಾಮ ದರ್ಶನ ಮಾಡ್ಕೊಳ್ಳಿ. ಬಂದು ಈ ಒಂದು ಅಯೋಧ್ಯಧಾಮ್ ಜಂಕ್ಷನ್ ರೈಲ್ವೆ ಸ್ಟೇಷನನ್ನು ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಅಯೋಧ್ಯೆ ಬಗ್ಗೆ ಯಾರು ಬರ್ಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನನಗೆ ಕೇಳ್ಬೋದು. ಯಾಕಂದರೆ ಇಲ್ಲಿ ಎಲ್ಲನೂ ನೋಡ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಏನೇನಿದೆ, ಏನು ಸಿಗುತ್ತೆ ನಮಗೆ ಅಂತ. ಸೊ ನೋಡ್ತಾ ಇದ್ರೆ ಒಳಗಡೆ ಹೋಗ್ತಾ ಇದ್ದೀನಿ. ಎಸ್ಕಲೇಟರ್ಸ್ ಇದ್ದಾವೆ ಇಲ್ಲಿ 2 ನೋಡಿ, ಸ್ಟಾಪ್ ಆಗಿದೆ, ಬಂದ್ ಮಾಡಿದ್ದಾರೆ ಯಾಕೋ. ಇದ್ರ ಮೇಲಿಂದ ಹೋಗ್ಬೋದು, ಎಸ್ಕಲೇಟ್ರು ಬಂದ್ ಮಾಡಿದ್ದಾರೆ. ಲಿಫ್ಟ್ ಕೂಡ ಇದ್ದಾವೆ ಇಲ್ಲಿ, ಲಿಫ್ಟ್ ಕೂಡ ನೀವು ಬಳಸ್ಬೋದು. ಇಲ್ಲಿ AC ವೇಟಿಂಗ್ ಹಾಲ್ ಇದೆ. ಇಲ್ಲಿ ನಾರ್ಮಲ್ ಜನರಲ್ ವೇಟಿಂಗ್ ಹಾಲ್ ಇದು. ನಿಮಗೆ AC ವೇಟಿಂಗ್ ಹಾಲ್ ಬೇಕಂದರೆ ಇಲ್ಲಿದೆ AC ವೇಟಿಂಗ್ ಹಾಲು. ಈ ಒಂದು ರೂಮ್ನಲ್ಲಿ ಒಳಗೆ ಹೋಗ್ಬೋದು. AC ವೇಟಿಂಗ್ ಹಾಲು ನಾರ್ಮಲಾಗಿ ಜನರಲ್ ಇಲ್ಲೇ ಕುಂತ್ಕೋಬೋದು. ನಿಮ್ಮ ಟ್ರೈನ್ ಡಿಲೇ ಇದ್ದರೆ. ಸ್ನೇಹಿತರೆ, ಅಯೋಧ್ಯಧಾಮ್ ಜಂಕ್ಷನ್ನಲ್ಲಿ ನಿಮಗೆ ಏನಾದರೂ ಫುಡ್ ಬೇಕಂದರೆ ಇಲ್ಲೊಂದು ಸರ್ವಿಸ್ ಅಂತ IRCTC ಕಡೆಯಿಂದ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಊಟ, ಕಾಫಿ, ಟೀ ಎಲ್ಲನೂ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ಬಂದು ನೀವು ಏನಾದ್ರು ಮಾಡ್ಕೋಬೋದು. IRCTC ಹಾಸ್ಪಿಟಲ್ ಹಬ್ಬು ಅಯೋಧ್ಯಧಾಮ್ ಜಂಕ್ಷನ್ ಎಕ್ಸ್ಪ್ರೆಸ್ ಫುಡ್ ಸರ್ವಿಸ್ ಅಂತ ಎಲ್ಲ ಒಳಗಡೆ ಚೆನ್ನಾಗಿರುತ್ತೆ. ಕಾಫಿ, ಟೀ, ಫಾಸ್ಟ್ ಫುಡ್ಡು, ಟಿಫಿನ್ ಎಲ್ಲ ಇರುತ್ತೆ. ನೋಡಿ ಫುಡ್ ಪ್ಲಾಜಾ, ನೋಡಿ ಫುಡ್ ಕೌಂಟ್ರ್ IRCTC ಕಡೆಯಿಂದ ಮಾಡಿರುವಂಥದ್ದು. ತುಂಬಾ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ, ರೆಸ್ಟೋರೆಂಟ್ ಥರ. ನೋಡಿ ಸೌತ್ ಇಂಡಿಯನ್ ಫುಡ್ ಕೌಂಟ್ರು, ಸ್ನ್ಯಾಕ್ಸ್ ಕೌಂಟ್ರು, ನಾರ್ತ್ ಇಂಡಿಯನ್ ಫುಡ್ ಕೌಂಟ್ರು ಎಲ್ಲ ಸಿಗುತ್ತೆ ನಮಗೆ ಇಲ್ಲಿ. ರೋಟಿ ಒಂದು ಸಿಗೋದಿಲ್ಲ, ಚಪಾತಿ ಸಿಗುತ್ತೆ ನಮಗೆ, ರೈಸು, ಟೀ, ಕಾಫಿ, ಸ್ನ್ಯಾಕ್ಸು, ಕೂಲ್ ಡ್ರಿಂಕ್ಸು ಎಲ್ಲ ಸಿಗುತ್ತೆ. ನಾನೆಲ್ಲ ಮಾಡಿಕೊಂಡು ಮತ್ತೆ ಹೊರಗಡೆ ಹೋಗ್ತಾ ಇದ್ದೀನಿ. ಮೇಲ್ಗಡೆನೂ ಕೂಡ ಹೋಗ್ಬೋದು. ಮೇಲ್ಗಡೆ ಕೂಡ ಕ್ಯಾಂಟೀನ್ಸ್ ಇದೆ, ಅಲ್ಲಿನೂ ಕೂಡ ಫುಡ್ ಕೌಂಟ್ರ್ ಇದೆ ಮೇಲ್ಗಡೆ ಕೂಡ. ನೋಡಿ ಒಂದು ಎಸ್ಕಲೇಟ್ರ್ ಬಾಜುನೇ ಇರುವಂಥದ್ದು. ನೋಡಿ ಲೆಫ್ಟ್ ಸೈಡಲ್ಲಿ ಫುಡ್ ಕೌಂಟ್ರು ಮೇಲ್ಗಡೆ ಕೂಡ ಇದೆ. ಸೆಕೆಂಡ್ ಫ್ಲೋರಲ್ಲೂ ಕೂಡ ಫುಡ್ ಕೌಂಟ್ರ್ ಇದೆ ಅಂತ ಹೇಳ್ತಿದ್ದರು, ಅಲ್ಲಿ ಕೂಡ ಹೋಗ್ಬೋದು ಮೇಲ್ಗಡೆ. ಬನ್ನಿ ಇವಾಗ ಮತ್ತೆ ನಿಮ್ಗೆ ಆ ಕಡೆ ತೋರಿಸ್ತೀನಿ. ಈ ಸೈಡ್ ಲೆಫ್ಟ್ ಸೈಡಲ್ಲಿ, ಇವಾಗ ರೈಟ್ ಸೈಡಲ್ಲಿ ತೋರಿಸ್ತೀನಿ. ರೈಟ್ ಸೈಡಲ್ಲಿ ಏನಿದೆ ಅಂತ. ನೋಡ್ತಾ ಇದ್ದಾರೆ ಪೊಲೀಸರು ಅವರು ಇಲ್ಲಿ ಇವ್ರಿಗೆ ಇಂಟ್ರಕ್ಷನ್ ಕೊಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡೋರಿಗೆ, ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿ ಕೆಲಸ ಮಾಡೋರು, ವರ್ಕ್ ಮಾಡೋರು ಇವರೆಲ್ಲ ಯಾವ ರೀತಿ ಮೇಂಟೈನ್ ಮಾಡಬೇಕು ಬಂದಂಥ ಭಕ್ತಾದಿಗಳಿಗೆ ಅಂತ ಇಂಟ್ರಕ್ಷನನ್ನು ಕೊಡ್ತಾ ಇದ್ದಾರೆ ಕರೆಸಿಗೆಸಿ ಎಲ್ಲರಿಗೂ. ಯಾಕೆಂದರೆ ಯಾವುದೇ ಥರ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು, ಆ ಥರ ಸೇವೆಗಳನ್ನು ಕೊಡಬೇಕಂತ ಹೇಳ್ತಾ ಇದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತ. ಅಳಿಲನ್ನು ಇಟ್ಟಿದ್ದಾರೆ ಇಲ್ಲಿ, ಬಟ್ ಯಾವ ಒಂದು ಇದಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಇಲ್ಲೇ ಬಂದು ಸೆಲ್ಫಿ ತಗೊತಾ ಇದ್ದಾರೆ. ಹೊರಗಡೆ ತೋರಿಸ್ತೀನಿ ನಿಮಗೆ. ಪ್ಲಾಟ್ಫಾರ್ಮ್ ನಂಬರ್ 1, ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದ್ವಿ. ನೋಡಿ ಈ ರೀತಿಯಾಗಿದೆ. ಇಲ್ಲಿ ಹಗ್ಗ ಹಾಕಿದ್ದಾರೆ, ಬಟ್ ಯಾರು ಜಾಸ್ತಿ ಮುಂದ್ಗಡೆ ಹೋಗ್ಬಾರ್ದು ಅಂತ. ಈ ಹಗ್ಗದ ಒಳಗಡೆ ಇರಬೇಕು. ಅಯೋಧ್ಯೆ ಜಂಕ್ಷನ್ ರೈಲ್ವೆ ಸ್ಟೇಷನ್. ಇನ್ನೂ ವರ್ಕ್ ನಡೀತಾ ಇದೆ. ಟ್ರೈನ್ ಏನು ನೋಡ್ತಾ ಇದ್ದೀರಾ, ಇನ್ನೂ ವರ್ಕ್ ನಡೀತಾ ಇದೆ. ನಮ್ಮ ಟ್ರೈನು ಸಾಯಂಕಾಲ 5:30 ಡೆಲ್ಲಿಗೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಕೂಡ ಬರುತ್ತೆ, ಇಲ್ಲಿಂದ ಕೂಡ ಹೋಗ್ಬೋದು ಡೆಲ್ಲಿಗೆ. ಕೂಡ ಈ ರೀತಿ ಇದೆ ಸ್ನೇಹಿತರೆ. ಎಲ್ಲರೂ ತುಂಬ ನೀಟಾಗಿ ಮಾಡಿದ್ದಾರೆ ಗ್ಲಾಸಿಂದ.
ನೋಡಿ ಅಯೋಧ್ಯ ಧಾಮ್ ಜಂಕ್ಷನ್ ರೈಲ್ವೆ ಸ್ಟೇಷನ್. ಈ ರೀತಿಯಾಗಿದೆ ಅಲ್ಲಿಂದ ಇಲ್ಲಿವರೆಗೂ. ನೋಡಿ ಯಾವಾಗಲೇ ನಾವು ಅಲ್ಲಿ ನಿಂತಿದ್ದೀವಿ, ಅಲ್ಲಿಂದ ಈಗ ನಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ರೈಲ್ವೆ ಸ್ಟೇಷನಲ್ಲಿ ಕೂಡ ಇನ್ನೂ ನಡೀತಾ ಇದೆ ವರ್ಕು. ಈ ಒಂದು ರೈಲ್ವೆ ಸ್ಟೇಷನ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಸ್ನೇಹಿತರೆ, ಅಯೋಧ್ಯ ಧಾಮ್ ಜಂಕ್ಷನಲ್ಲಿ ಟಿಕೆಟ್ ತೊಗೊಳ್ಳೋದು ಎಲ್ಲಿಯಪ್ಪ ಅಂದರೆ ಇಲ್ಲೇನು ನೋಡ್ತಾ ಇದ್ದಾರೆ, ಇದು ಹೊರಗಡೆ ಫ್ರಂಟಲ್ಲಿ ಏನು ಬೋರ್ಡ್ ಹಾಕಿದ್ದಾರೆ, ಇದರಲ್ಲಿ ನೋ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ಹೋಗಂಗಿಲ್ಲ, ಅಲ್ಲಿಂದ ಒಳಗಡೆಯಿಂದ ಬರ್ಬೋದು ಅಷ್ಟೇ, ಇಲ್ಲಿಂದ ಹೋಗಂಗಿಲ್ಲ. ಸೊ ಎಂಟ್ರಿ ಈ ಕಡೆ ಇದೆ. ಸೊ ಟಿಕೆಟ್ ತೊಗೋದು ಇಲ್ಲೇ ಇದೆ ನೋಡಿ ಸ್ನೇಹಿತರೆ. ಇದೇನು ಬೋರ್ಡ್ ಕಾಣ್ತಾ ಇದ್ದಲ್ಲ, ಇದ್ರ ಕೆಳಗಡೆನೇ ರಿಸರ್ವ್ಡ್ ಆ್ಯಂಡ್ ಅನ್ರಿಸರ್ವ್ಡ್ ಟಿಕೆಟ್ ಕೌಂಟ್ರ್ ಅಂತ ಏನು ಕಾಣ್ತಾ ಇದೆ ನೋಡಿ. ಅಲ್ಲಿ ATVM ರಿಸರ್ವ್ಡ್ ಕೌಂಟ್ರು. ಇಲ್ಲಿ ಒಳಗಡೆ ಹೋಗಿ ತೊಗೋಬೇಕು. ನೀವು ತೋರಿಸ್ತೀನಿ ನಿಮಗೆ ಹತ್ತಿರದಿಂದ, ಯಾಕಂದರೆ ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಟಿಕೆಟ್ ಎಲ್ಲ ಕೌಂಟ್ರ್ ತೊಗೊತಾ ಇದ್ದಾರೆ. ಪ್ಲಾಟ್ಫಾರ್ಮ್ ಟಿಕೆಟು ಮತ್ತು ನಿಮಗೆ ರೈಲ್ವೆ ಟಿಕೆಟ್ ಎಲ್ಲ ಇಲ್ಲೇ ಸಿಗುತ್ತೆ. ATVM ಮೆಷಿನ್ ಕೂಡ ಇದೆ, ನೀವು ಸೆಲ್ಫ್ ಆಗಿ ತೊಗೋಬೋದು. ನೋಡ್ತಾ ಇದ್ದೀರಾ, ಜನ ತೊಗೊತಾ ಇದ್ದಾರೆ. ಹೊರಗಡೆ ನಿಮಗೆ ಸಿಗುತ್ತೆ, ಒಳಗಡೆ ಎಲ್ಲ ಎಂಟ್ರಿ ಹಾಕಿನ ಮುಂಚೆನೇ ಟಿಕೆಟ್ ತೊಗೊಂಡು ಎಂಟ್ರಿ ಆಗಬೇಕು. ಅದಕ್ಕೆ ಹೊರಗಡೆ ಮಾಡಿದ್ದಾರೆ ಕೌಂಟ್ರ್ ಎಲ್ಲ. ನೋಡಿ ಸುಮಾರು ಒಂದು 10 ಕೌಂಟ್ರ್ ಇದ್ದಾವೆ, ಟಿಕೆಟ್ ಕೌಂಟ್ರು. ಎಲ್ಲ ಟಿಕೆಟ್ ತೊಗೊಂಡು ಮತ್ತು ಒಳಗೆ ಎಂಟ್ರಿ ಆಗಬೇಕು. ಆ ಕಡೆಯಿಂದ ಎಂಟ್ರಿ ಸ್ನೇಹಿತರೆ. ಅವಾಗ ಏನು ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ರಾಮ ಮಂದಿರ ಥರ ಬಿಲ್ಡನ್ನು ಮಾಡಿದ್ದಾರೆ, ಆ ರೀತಿಯಾಗಿ ಅಲ್ಲಿಂದನೇ ಎಂಟ್ರಿ ಆಗಬೇಕು. ನೋಡ್ತಾ ಇದ್ದೀರಾ ಮೇಲುಗಡೆ ಹೆಂಗೆ ರೊಟೇಟ್ ಆಗ್ತಾ ಇದೆ. ಇನ್ನು ರೈಲ್ವೆ ಸ್ಟೇಷನ್ನಲ್ಲಿ ವರ್ಕ್ ನಡೀತಾ ಇದೆ, ನೋಡ್ತಾ ಇದ್ದೀರಾ ಕ್ರೇನಿಂದ. ಇದು ಎಂಟ್ರೆನ್ಸು. ಇಲ್ಲಿಂದ ಸೀದಾ ಹೋದರೆ ನಿಮಗೆ 1.5 ಕಿಲೋಮೀಟ್ರದಲ್ಲಿ ರಾಮ ಮಂದಿರ ಸಿಗುತ್ತೆ ನಿಮಗೆ. ಈ ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀರಾ, ಈ ರೈಲ್ವೆ ಸ್ಟೇಷನ್ ಮುಂದುಗಡೆಯಿಂದ ಸೀದಾ ಒಂದೇ ರೋಡ್ ಇದೆ, ಏನು ಬೋರ್ಡ್ ಕಾಣ್ತಾ ಇದೆ ನೋಡಿ, ಅಯೋಧ್ಯ ಧಾಮ್ ಜಂಕ್ಷನ್ನು. ಈ ರೋಡ್ಲಿಂದ ಸೀದಾ ಹಿಂಗೆ ನೋಡಿ, ಇದೇ ಒಂದೇ ರೋಡ್ ಇದೆ. ಸ್ಟ್ರೈಟಾಗಿ ಹೋದರೆ ನಿಮಗೆ ರಾಮ ಮಂದಿರ ಸಿಗುತ್ತೆ 1.5 ಕಿಲೋಮೀಟ್ರದಲ್ಲಿ. ಯಾರೋ ಬರೋದಿದ್ರೆ ಅಯೋಧ್ಯ ಧಾಮ್ ಜಂಕ್ಷನ್ಗೆ ಬನ್ನಿ, ಯಾಕೆಂದರೆ ರಾಮ ಮಂದಿರ ನಿಮಗೆ ನಿಯರೆಸ್ಟ್ ಆಗುತ್ತೆ. ಕೇವಲ 1.5 ಕಿಲೋಮೀಟ್ರಲ್ಲಿ ರಾಮ ಮಂದಿರ ಸಿಗುತ್ತೆ. ನೋಡಿ ಏನು ಜನ ಹೋಗ್ತಾ ಇದ್ದಾರೆ. ಇದೇ ಒಂದು ರೋಡಲ್ಲಿ ಸೀದಾ ಹೋದರೆ 1.5 ಕಿಲೋಮೀಟರ್ ಹೋದರೆ ರಾಮ ಮಂದಿರ ಸಿಗುತ್ತೆ ನಿಮಗೆ. ಬೈ ವಾಕ್ ಕೂಡ ಹೋಗ್ಬೋದು, ನೀವು ಯಾವುದೇ ಥರ ವೆಹಿಕಲ್ ಬೇಕಾಗಿಲ್ಲ, ಬೈ ವಾಕ್ ಕೂಡ ಹೋಗ್ಬೋದು. ಜೈ ಶ್ರೀರಾಮ್.